ಹೀಗೆ ಸತ್ಯಾನಂದನು ಆ ಮಹೇಂದ್ರನಿಗೂ ಹಾಗೂ ಇನ್ನೊಬ್ಬ ಹೊಸ ಮನುಷ್ಯನಿಗೂ ಇಬ್ಬರಿಗೂ ದೀಕ್ಷೆಯನ್ನು ನೀಡಿದ ನಂತರ ಆ ದೀಕ್ಷಾ ಸಮಾಪನವಾದ ಮೇಲೆ ಅತ್ಯಂತ ಏಕಾಂತವಾದ ಒಂದು ಸ್ಥಳಕ್ಕೆ ಮಹೇಂದ್ರನನ್ನು ಕರೆದುಕೊಂಡು ಹೋಗುತ್ತಾನೆ. ಇಬ್ಬರು ಕುಳಿತುಕೊಂಡ ಮೇಲೆ ಸತ್ಯಾನಂದನು ಹೇಳತೊಡಗುತ್ತಾನೆ, ನೋಡು ಮಗು, ಈಗ ನೀನು ಈ ಮಹಾವ್ರತವನ್ನು ಗ್ರಹಣ ಮಾಡಿರುವುದು ಭಗವಂತನು ನಮ್ಮ ಕಡೆಯಲ್ಲಿ ಇದ್ದಾನೆಂದು ತಿಳಿಯುತ್ತೇನೆ. ನಿನ್ನ ಮೂಲಕವಾಗಿ ಮಾತೆಯ ಮಹತ್ಕಾರ್ಯವು ಅನುಷ್ಠಿತವಾಗಬೇಕು. ನೀನು ಚೆನ್ನಾಗಿ ನನ್ನ ಆದೇಶವನ್ನು ಕಿವಿಗೊಟ್ಟು ಕೇಳು. ನೀನು ಭವಾನಂದ ಜೀವಾನಂದರೊಂದಿಗೆ ವನ ಅಲೆದು ಯುದ್ಧ ಮಾಡಬೇಕಾದ ಅವಶ್ಯವಿಲ್ಲ. ನೀನು ಪದಚಿಹ್ನ ಗ್ರಾಮಕ್ಕೆ ಹಿಂದಿರುಗಿ ಹೋಗು. ಸ್ವಂತ ಮನೆಯಲ್ಲಿ ಇದ್ದುಕೊಂಡು ಸನ್ಯಾಸ ಧರ್ಮವನ್ನು ಪಾಲನೆ ಮಾಡು. ಮಹೇಂದ್ರ ಅದನ್ನು ಕೇಳಿ ವಿಸ್ಮಿತನಾಗುತ್ತಾನೆ, ಸ್ವಲ್ಪ ವ್ಯಾಕುಲವುಳ್ಳವನೂ ಆಗುತ್ತಾನೆ. ಅವರಿಗೆ ಭವಾನಂದ ಜೀವಾನಂದ ಇವರೆಲ್ಲರೂ ಕೂಡ ಸನಾತನ ಧರ್ಮವಾದ ಆ ಸಂತಾನರ ಧರ್ಮವನ್ನು ಪಾಲಿಸುವುದಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡುತ್ತಿದ್ದುದನ್ನು ನೋಡಿದನು. ಆದರೆ ಈಗ ನೋಡಿದರೆ ಸತ್ಯಾನಂದನು ತನಗೆ ಮನೆಗೆ ಹೋಗುವಂತೆ ಹೇಳುತ್ತಿದ್ದಾನೆ. ಏನುತ್ತರವನ್ನು ಹೇಳಲಿಲ್ಲ. ಆಗ ಬ್ರಹ್ಮಚಾರಿಯೇ ಮುಂದೆ ಹೇಳಲಾರಂಭಿಸಿದನು, ಮಹೇಂದ್ರ, ನೋಡು, ಈಗ ನಮಗೆ ಆಶ್ರಯವಿಲ್ಲ. ಪ್ರಬಲವಾದ ಸೇನೆಯು ಒಂದು ನಮ್ಮನ್ನು ಅವರೋಧ ಮಾಡಿದರೆ ನಾವು ಊಟದ ಸಾಮಗ್ರಿಗಳನ್ನು ಸಂಗ್ರಹ ಮಾಡಿಕೊಂಡು ಬಾಗಿಲು ಹಾಕಿಕೊಂಡು 10 ದಿನ ನಿರ್ವಿಘ್ನವಾಗಿ ಇರುವುದಕ್ಕೆ ಅಂಥ ಸ್ಥಳವಿಲ್ಲ. ನಮಗೆ ಕೋಟೆ ಇಲ್ಲ. ನಿನಗಾದರೂ ದೊಡ್ಡ ಮಹಡಿ ಮನೆಯಿದೆ. ನಿನ್ನ ಗ್ರಾಮವು ಸಂಪೂರ್ಣವಾಗಿ ನಿನ್ನ ಅಧಿಕಾರದಲ್ಲಿದೆ. ನನ್ನ ಇಷ್ಟವೇನೆಂದರೆ ಅಲ್ಲಿಯೇ ಒಂದು ಕೋಟೆಯನ್ನು ಕಟ್ಟಬೇಕು. ಕೋಟೆ ಗೋಡೆಯಿಂದ ಪದಚಿಹ್ನ ಗ್ರಾಮವು ಸುತ್ತುವರಿಯಲ್ಪಟ್ಟು ಅಲ್ಲಲ್ಲಿ ಬತೇರಿಯನ್ನು ಕಟ್ಟಿ ಅದರ ಮೇಲೆ ಫಿರಂಗಿಗಳನ್ನು ಏರಿಸಿದರೆ ಉತ್ತಮವಾದ ಕೋಟೆಯು ತಯಾರಾಗುತ್ತದೆ. ನೀನು ಮನೆಗೆ ಹೋಗಿ ಮನೆಯಲ್ಲಿಯೇ ವಾಸ ಮಾಡು. ಕ್ರಮಕ್ರಮವಾಗಿ ಅಲ್ಲಿ 2,000 ಜನ ಸಂತಾನರು ಬಂದು ಸೇರುತ್ತಾರೆ. ಅವರುಗಳಿಂದ ಕೋಟೆ ಕೊತ್ತಲು ಮುಂತಾದವುಗಳನ್ನು ತಯಾರು ಮಾಡಿಸುತ್ತಿರು. ಅಲ್ಲಿ ಒಂದು ಲೋಹ ನಿರ್ಮಿತವಾದ ಮನೆಯನ್ನು ಕಟ್ಟಿಸಬೇಕು. ಅದು ಸಂತಾನರ ಅರ್ಥಭಾಂಡಾರವಾಗುವುದು. ಬಂಗಾರದ ನಾಣ್ಯಗಳು ತುಂಬಿದ ಪೆಟ್ಟಿಗೆಗಳನ್ನು ಒಂದೊಂದಾಗಿ ಅಲ್ಲಿಗೆ ಕಳುಹಿಸುವೆನು. ನೀನು ಆ ದ್ರವ್ಯದಿಂದ ಈ ಎಲ್ಲ ಕಾರ್ಯಗಳನ್ನು ನಿರ್ವಾಹ ಮಾಡಬೇಕು. ಮತ್ತು ನಾನಾ ದೇಶಗಳಿಂದ ಕೃತವಿದ್ಯನಾದ ಶಿಲ್ಪಿಗಳನ್ನು, ಕಾರ್ಯಗಾರರನ್ನು ಕರೆತರುವೆನು. ಶಿಲ್ಪಿಗಳು ಬರುತ್ತಲೇ ನೀನು ಪದಚಿಹ್ನ ಗ್ರಾಮದಲ್ಲಿ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಿ ಅಲ್ಲಿ ಮದ್ದು, ಗುಂಡು, ಫಿರಂಗಿ, ಬಂದೂಕುಗಳನ್ನು ತಯಾರು ಮಾಡಿಸಬೇಕು. ಇದಕ್ಕೋಸ್ಕರವೇ ನೀನು ಮನೆಗೆ ಹೋಗಿ ವಾಸವಾಗಿರಬೇಕೆಂದು ಹೇಳುತ್ತೇನೆ ಎಂದನು. ಮಹೇಂದ್ರನಿಗೂ ಸತ್ಯಾನಂದನ ಮಾತು ಒಪ್ಪಿಗೆಯಾಯಿತು. ಯಾರಾದರೊಬ್ಬರು, ಪ್ರತಿಯೊಬ್ಬರೂ ಒಂದೊಂದು ಜವಾಬ್ದಾರಿಯನ್ನು ಹೊರಲೇಬೇಕಲ್ಲವೇ? ಆದ್ದರಿಂದ ಸಂತಾನರಿಗೆ ಅಗತ್ಯವಾದಂತಹ ಒಂದು ರಕ್ಷಣೆಯ ವ್ಯವಸ್ಥೆ, ಅವರಿಗೆ ಅಗತ್ಯವಾದ ಮದ್ದು, ಗುಂಡು, ಫಿರಂಗಿ, ಬಂದೂಕುಗಳನ್ನು ತಯಾರಿಸುವ ಕಾರ್ಯವನ್ನು ಮಹೇಂದ್ರನು ಒಪ್ಪಿಕೊಳ್ಳುತ್ತಾನೆ.